ಸ್ನೇಹಿತರೆ, ನಮಗೆ ಈ ಚಿತ್ರರಂಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಾಪ್ತರು ಅಥವಾ ಆತ್ಮೀಯ ಸ್ನೇಹಿತರು ಅಂತೇಳಿ ಕರೆಸ್ಕೊಳ್ತಿದ್ದಂತಹವರು ಇಬ್ಬರು ಕಾಣಿಸ್ತಿದ್ದಿದ್ದು ಯಾರು, ಅಥವಾ ಕುಚಿಕಗಳು ಅಂತೇಳಿ ಕಾಣಿಸ್ಕೊಳ್ತಿದ್ದದ್ದು ಯಾರು ಅಂತೇಳಿ ಕೇಳಿದ್ರೆ ಅದು ಡಿ ಬಾಸ್ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರು. ಆದರೆ ಇವರಿಬ್ಬರು ಕೆಲವೇ ವರ್ಷಗಳ ಹಿಂದೆ ಒಂದು ಚಿಕ್ಕ ಭಿನ್ನಾಭಿಪ್ರಾಯದ ಕಾರಣಕ್ಕೆ ದೂರ ಆದ ಬಳಿಕ ಇವತ್ತಿನವರೆಗೂ ಕೂಡ ಮತ್ತೆ ಆ ಸಂಬಂಧ ಸರಿ ಹೋಗಲೇ ಇಲ್ಲ. ಇಬ್ಬರಿಗೂ ಕೂಡ ಇವತ್ತಿಗೂ ಕೂಡ ಅದನ್ನು ಸರಿ ಮಾಡಿಕೊಳ್ಬೇಕು ಅನ್ನುವಂತಹ ಭಾವನೆ ಇದ್ದರೂ ಕೂಡ ಅದಕ್ಕೆ ಸರಿಯಾದಂಥ ವೇದಿಕೆ ನಿರ್ಮಾಣ ಆಗಿಲ್ಲ. ಆದರೆ ಇವರಿಬ್ಬರು ದೂರ ಆಗಿದ್ದನ್ನು ಸಂಭ್ರಮಿಸಿದವರು ಒಬ್ಬರಲ್ಲ ಇಬ್ಬರಲ್ಲ, ಸಾಕಷ್ಟು ಜನ ಇದ್ದಾರೆ. ಹಾಗೆಯೇ ಇವರಿಬ್ಬರು ದೂರ ಆಗಬೇಕು ಅಂತೇಳಿ ಬಯಸಿದವರು ಕೂಡ ಸಾಕಷ್ಟು ಜನ ಇದ್ದಾರೆ. ಹಾಗಾದರೆ ಇವರಿಬ್ಬರ ನಡುವೆ ಹುಳಿ ಹಿಂಡಿದ್ದು ಯಾರು ಅನ್ನುವಂಥ ವಿಚಾರವನ್ನು ಸ್ವತಃ ದರ್ಶನ್ ಮತ್ತು ಸುದೀಪ್ ಅವರ ಆತ್ಮೀಯ ಸ್ನೇಹಿತರು ಈಗ ಹಂಚಿಕೊಂಡಿದ್ದಾರೆ. ಹಾಗಾದರೆ ಯಾರದು, ಯಾಕೆ ಇವರಿಬ್ಬರು ದೂರ ಆದರು, ಅಂದು ನಡೆದ ಆ ಘಟನೆ ಏನು, ಎಲ್ಲವನ್ನು ಕೂಡ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲದಲ್ಲಿ ವಿಷ್ಣುವರ್ಧನ್, ಅಂಬರೀಷ್ ಅವರೆಲ್ಲ ಹೇಗಿದ್ದರೋ ಅದೇ ರೀತಿ ಈ ಕಾಲದಲ್ಲಿ ಈ ಘಟ್ಟದಲ್ಲಿ ಇದ್ದದ್ದು ದರ್ಶನ್ ಮತ್ತು ಸುದೀಪ್ ಅನ್ನುವಂತಹ ಇಬ್ಬರು ಕುಚಿಕುಗಳು. ಕನ್ನಡ ಚಿತ್ರರಂಗದಲ್ಲಿ ಈ ತಲೆಮಾರಿನ ಹೀರೋಗಳ ನಡುವೆ ಕುಚಿಕು ಗೆಳೆಯರು ಅಂತಲೇ ಪ್ರಸಿದ್ಧರಾಗಿದ್ದವರು ಈ ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಆದರೆ ಸ್ನೇಹ ಕಳೆದ 9-10 ವರ್ಷಗಳ ಹಿಂದೆ ಒಂದು ರೀತಿಯಲ್ಲಿ ಕಳಚಿ ಬಿದ್ದಿತ್ತು. ಈ ಸ್ನೇಹಕ್ಕೆ ಯಾರದೋ ಕಣ್ಣು ಬಿದ್ದಿತ್ತು, ಗ್ರಹಣ ಕವಚಿಕೊಂಡಂತೆ ಮಂಕಾಗಿತ್ತು. ಒಂದು ವೇಳೆ ರೆಬಲ್ ಸ್ಟಾರ್ ಅಂಬರೀಷ್ ಇಂದು ಜೀವಂತವಾಗಿದ್ದಿದ್ದರೆ ಪರಸ್ಪರ ವಿರುದ್ಧ ದಿಕ್ಕುಗಳಂತಾಗಿರುವಂಥ ಸುದೀಪ್ ಮತ್ತು ದರ್ಶನ್ ಮತ್ತೆ ಒಂದಾಗಿ ಒಟ್ಟಾಗಿ ಹೋಗ್ತಾಯಿದ್ರು, ಒಂದೇ ಬಿಂದುವಿನಲ್ಲಿ ಸಂಧಿಸುವಂಥ ಕಾಲ ಖಂಡಿತವಾಗ್ಲೂ ಬರ್ತಾಯಿತ್ತು. ಆದರೆ ಅಂಬರೀಷ್ ಅವರು ಈಗಿಲ್ಲ ಅನ್ನುವಂಥ ಕಾರಣಕ್ಕೋ ಅಥವಾ ಇವರಿಬ್ಬರನ್ನು ಸರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಕಾರಣಕ್ಕೋ ಯಾರೂ ಕೂಡ ಈ ಸಾಹಸಕ್ಕೆ ಕೈ ಹಾಕ್ತಿಲ್ಲ. ಯಾಕಂದರೆ ಅಂಬರೀಷ್ ಅವರಿಗೆ ಇಬ್ಬರನ್ನು ಮತ್ತೆ ಜೊತೆಯಾಗಿ ನೋಡಬೇಕನ್ನುವಂಥ ಹೆಬ್ಬಯಕೆ ಇತ್ತು. ಆದರೆ ಆ ಆಸೆಯಾಗಿಯೇ ಉಳಿಯಿತು. ಮುಂದಾದರೂ ಇಬ್ಬರು ಒಂದಾಗ್ತಾರಾ ಗೊತ್ತಿಲ್ಲ. ಆದರೆ ಇಬ್ಬರು ಒಂದಾಗಬೇಕು ಅನ್ನೋದು ಚಿತ್ರರಂಗದ ಕೋರಿಕೆ. ಆ ಕಾಲ ಯಾವತ್ತು ಬರುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರ ಹೇಳಲಿದೆ. ಆದರೂ ಕೂಡ ಸದ್ಯ ದರ್ಶನ್ ಮತ್ತು ಸುದೀಪ್ ಮಧ್ಯೆ ಹುಳಿ ಹಿಂಡಿದ್ದು ಯಾರು ಅನ್ನೋದು ಧರ್ಮ ಕೀರ್ತಿರಾಜ್, ಅಂದರೆ ದರ್ಶನ್ ಮತ್ತು ಸುದೀಪ್ ಅವರ ಸ್ನೇಹಿತರು, ಇಬ್ಬರು ಸ್ನೇಹಿತರು ಕೂಡ ಹೌದು. ಇವರು ಈಗ ಕೆಲವೊಂದಷ್ಟು ವಿಚಾರಗಳನ್ನು ಈಗ ತೆರೆದಿಟ್ಟಿದ್ದಾರೆ, ಹೇಳಿದ್ದಾರೆ. ಹೌದು, ಈ ಕುರಿತು ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂವನ್ನು ಕೊಟ್ಟಿರುವಂಥ ಧರ್ಮ ಕೀರ್ತಿರಾಜ್ ಅವರು ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ಇದರಲ್ಲಿ ದರ್ಶನ್ ಮತ್ತು ಸುದೀಪ್ ಸ್ನೇಹ ಬ್ರೇಕ್ ಆದಂಥ ವಿಚಾರದ ಬಗ್ಗೆನೂ ಕೂಡ ಹೇಳಿದ್ದಾರೆ. ದರ್ಶನ್ ಮತ್ತು ಸುದೀಪ್ ಕಿತ್ತಾಡಿಕೊಂಡು ದೂರ ಆಗಿದ್ದ ಅಲ್ಲ ಅನ್ನೋದನ್ನು ಮೊಟ್ಟ ಮೊದಲಿಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಬೇಕಂತಲೇ ತಮ್ಮ ಸಂಬಂಧವನ್ನು ಅವರು ಮುರಿದುಕೊಂಡಿಲ್ಲ ಅನ್ನುವಂಥನ್ನು ಕೂಡ ಆತ್ಮವಿಶ್ವಾಸದಿಂದನೇ ಹೇಳಿರುವಂಥ ಧರ್ಮ ಕೀರ್ತಿರಾಜ್ ಇಬ್ಬರ ಸಂಬಂಧ ಮುರಿದು ಬೀಳೋದಕ್ಕೆ ಸಹಜ ಮನಸ್ತಾಪ ಮತ್ತು ಸಂವಹನದ ಕೊರತೆ ಇರಬಹುದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಇವರಿಬ್ಬರ ನಡುವೆ ಒಂದು ರೀತಿಯಲ್ಲಿ ಈ ಗ್ಯಾಪ್ ಸೃಷ್ಟಿಯಾಗೋದಕ್ಕೆ ಪ್ರಮುಖವಾದಂಥ ಕಾರಣ ಈ ಕೆಲವೊಂದಷ್ಟು ಮನಸ್ತಾಪಗಳು ಅಥವಾ ಇಬ್ಬರ ನಡುವೆ ಮಾತುಕತೆ ಆಗದೇ ಇರುವಂಥದ್ದು. ಅಂದರೆ ಈಗ ಇಲ್ಲಿ ಹುಳಿ ಹಿಂಡೋರು ಇರ್ತಾರೆ ನೋಡಿ, ಈ ಹುಳಿ ಹಿಂಡೋರ ಕೆಲಸ ಏನು ಅಂತ ಹೇಳಿದ್ರೆ ಇವರಿಗೆ ಯಾರೂ ಕೂಡ ಚೆನ್ನಾಗಿರಬಾರ್ದು, ಅವರೆಲ್ಲರ ಜೊತೆನೂ ಕೂಡ ಚೆನ್ನಾಗಿರಬೇಕು. ಇವರು ಯಾರು ಕೂಡ ಸ್ನೇಹ ಅಂದರೆ ತುಂಬ ಕ್ಲೋಸಾಗಿ ಯಾರೂ ಕೂಡ ಇರಬಾರ್ದು, ಸ್ನೇಹಿತರ ರೀತಿ ಯಾರೂ ಕೂಡ ಇವರ ಎದುರುಗಡೆ ಇರಬಾರ್ದು ಅನ್ನುವಂತಹ ಕೆಲವೊಂದಷ್ಟು ಕಿಡಿಗೇಡಿಗಳು ಇರ್ತಾರೆ. ಅವರೇನು ಮಾಡ್ತಾರೆ, ಅವರು ಇಲ್ಲಿ ಇಬ್ಬರ ನಡುವೆನೂ ಕೂಡ ಒಂದು ಹುಳಿ ಹಿಂಡುವಂಥ ಕೆಲಸವನ್ನು ಮಾಡ್ತಾರೆ. ಇದರ ಬಗ್ಗೆ ಇಬ್ಬರು ಕೂಡ ಮಾತುಕತೆಯನ್ನು ಮಾಡೋದಿಲ್ಲ. ಒಂದು ವೇಳೆ ಮಾತುಕತೆಯನ್ನು ಮಾಡಿದಿದ್ದರೆ ಈ ಸನ್ನಿವೇಶನ ನಿರ್ಮಾಣ ಆಗ್ತಿರಲಿಲ್ಲ. ಫೋನ್ ಮಾಡಿ, ಜಸ್ಟ್ ಒಂದು ಫೋನ್ ಮಾಡಿ, ಗುರು ಏನಾಯಿತು, ಹಿಂಗೆ ಬಂದು ಹೇಳ್ತಾ ಇದ್ದಾನೆ ಇವನು ಅಂತ ಹೇಳ್ಬಿಟ್ಟು ಹೇಳಿದರೆ ಅಲ್ಲೂ ಕೂಡ ಬರ್ತಿತ್ತು. ಓ ಹೌದಾ, ಇಲ್ಲೂ ಬಂದು ಹೀಗೆ ಹೇಳ್ದ ಅಂತ ಹೇಳ್ಬಿಟ್ಟು ಹೇಳಿ ಅವನಿಗೆ ಮದ್ದು ಅರಿಯುವಂಥ ಕೆಲಸವನ್ನು ಇವರು ಮಾಡ್ಬೋದಾಗಿತ್ತು ಬುದ್ಧಿವಂತಿಕೆಯಿಂದ. ಬಟ್ ಇಬ್ಬರು ಕೂಡ ದಡ್ರು, ಅದನ್ನು ಮಾಡಲೇ ಇಲ್ಲ. ಇನ್ನು ಎಲ್ರಿಗೂ ಕೂಡ ಗೊತ್ತಿರುವಂತೆ ದರ್ಶನ್ ಮತ್ತು ಸುದೀಪ್ ಇಬ್ಬರು ಕೂಡ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ಸು, ಬಿಡುಬಿರದ ನಟರು. ಇವತ್ತಿಗೆ ದರ್ಶನ್ ಜೈಲಿನಲ್ಲಿರ್ಬೋದು, ಕೆಲವೊಂದು ಸಂಕಷ್ಟಗಳನ್ನು ಎದುರಿಸ್ತಿರ್ಬೋದು. ಬಟ್ ಹೊರಗಡೆ ಬಂದ ಮೇಲೆ ಮತ್ತೆ ಅದೇ ಕದರು, ಅದೇ ಫೇಮು, ಅದೇ ನೇಮು ಮುಂದುವರಿಯೋದ್ರಲ್ಲಿ ಡೌಟ್ ಇಲ್ಲ. ಈ ಹಿನ್ನೆಲೆಯಲ್ಲಿ ಇವರಿಬ್ಬರು ಕೂಡ ಹೇಗೆಂದರೆ ಈ ದರ್ಶನ್ ಹೊರಗಡೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಇಬ್ಬರು ಕೂಡ ತುಂಬ ಬ್ಯುಸಿ. ಆಮೇಲೆ ಇಬ್ಬರು ಕೂಡ ಒಂದು ದೊಡ್ಡ ಲೆವೆಲ್ನಲ್ಲಿ ರೀಚ್ ಆಗಿರೋದ್ರಿಂದ ಮುಖಾಮುಖಿಯಾಗಿ ಮಾತನಾಡೋದಕ್ಕೆ ಹೆಚ್ಚಿನ ಸಮಯ ಇಬ್ಬರಿಗೂ ಕೂಡ ಸಿಗ್ತಾ ಇರಲಿಲ್ಲ. ಇಬ್ಬರ ನಡುವೆ ಇರುವಂಥ ಈ ಕಮ್ಯುನಿಕೇಷನ್ ಗ್ಯಾಪನ್ನೇ ಬೇರೆಯವರು ದುರುಪಯೋಗ ಮಾಡಿಕೊಂಡಿರಬಹುದು ಅನ್ನೋದು ಧರ್ಮ ಕೀರ್ತಿರಾಜ್ ಅವರಿಗೆ ಅನುಮಾನ ಆವತ್ತಿನಿಂದನೂ ಕೂಡ ಇದೆಯಂತೆ. ಈ ಕುರಿತು ಧರ್ಮ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಯಾವುದೋ ಒಂದು ವಿಚಾರದಲ್ಲಿ ಸರಿಯಾದಂಥ ಸ್ಪಷ್ಟತೆ ಸಿಗದೆ ಇಬ್ಬರು ಕೂಡ ಅಪಾರ್ಥವನ್ನು ಮಾಡ್ಕೊಂಡಿರಬಹುದು ಅಂತಲೂ ಕೂಡ ಹೇಳಿದ್ದಾರೆ.
ಸಿನಿಮಾ ರಂಗದಲ್ಲಿ ಒಬ್ಬರ ವಿಚಾರ ಮತ್ತೊಬ್ಬರ ಕಿವಿಗೆ ತಲುಪಿಸುವಾಗ ಹಾದಿ ತಪ್ಪಿಸುವಂಥ ಸಾಧ್ಯತೆ ಇರ್ತದೆ. ಒಂದು ವಿಚಾರ ಒಬ್ಬರಿಗೆ ತಲುಪಬೇಕಾದಂಥ ರೀತಿಯಲ್ಲಿ ಅದು ತಲುಪದೆ ತಪ್ಪಾಗಿ ತಲುಪಿರಬಹುದು, ಅವರಿಗೆ ತಪ್ಪಾಗಿ ಅರ್ಥ ಆಗಿರಬಹುದು ಅಂತಲೂ ಕೂಡ ಹೇಳಿರುವಂಥ ಧರ್ಮ ಈ ಸಣ್ಣ ಪುಟ್ಟ ಗೊಂದಲಗಳಿಂದ ಬೇಸತ್ತು ನನ್ನ ದಾರಿಯನ್ನು ನಾನು, ನಿನ್ನ ದಾರಿಯನ್ನು ನೀನು ಅನ್ನೋ ರೀತಿಯಲ್ಲಿ ಪರಸ್ಪರ ಇಬ್ಬರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇನ್ನು ದರ್ಶನ್ ಮತ್ತು ಸುದೀಪ್ ಅವರು ಮತ್ತೆ ಒಂದಾಗುವಂತಹ ಪ್ರಶ್ನೆಗೆ ಉತ್ತರ ನೀಡಿರುವಂಥ ಧರ್ಮಕೀರ್ತಿರಾಜು ಮುಂದಿನ ದಿನಗಳಲ್ಲಿ ಇಬ್ಬರು ಮತ್ತೆ ಒಂದಾಗುವಂಥ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಅನ್ನೋದನ್ನು ವಿಶ್ವಾಸದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಇವರಿಬ್ಬರು ಒಂದಾದರೆ ಅದು ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಇಬ್ಬರು ದೊಡ್ಡ ನಾಯಕರು ಒಟ್ಟಿಗೆ ನೋಡೋದೇ ಒಂದು ಹಬ್ಬ, ಕಣ್ಣಿಗೆ ಹಬ್ಬ. ಈ ಬೆಳವಣಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದು ಚಿತ್ರರಂಗಕ್ಕೆ ಭಾರಿ ದೊಡ್ಡ ಪಾಸಿಟಿವ್ ಸೈನ್ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಅಭಿಮಾನಿಗಳಿಗೂ ಕೂಡ ಇದಕ್ಕಿಂತ ಸಂತೋಷದ ಸುದ್ದಿ ಇನ್ನೇನಿದೆ ಅನ್ನೋದನ್ನು ಕೂಡ ಹೇಳ್ತಾರೆ. ಸದ್ಯ ಧರ್ಮಕೀರ್ತಿರಾಜ್ ಅವರ ಈ ಮಾತು ಕೇಳಿ ಇಬ್ಬರು ಅಭಿಮಾನಿಗಳಲ್ಲೂ ಕೂಡ ಒಂದು ಭರವಸೆ ಅಂತ ಚಿಗುರಿದೆ. ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ದೂರವಾಗಿ ಇಬ್ಬರು ಆದಷ್ಟು ಬೇಗ ಒಂದಾಗಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಮುಂದಿನ ದಿನಗಳಲ್ಲಿ ಈ ಕೆಲಸವನ್ನು ಚಿತ್ರರಂಗದ ಹಿರಿಯ ನಟನಾಗಿರುವಂತಹ ರವಿಚಂದ್ರನ್ ಅವರು ನಿಂತು ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಅವ್ರಿಗೂ ಕೂಡ ಇವರಿಬ್ಬರು ಒಂದಾಗಬೇಕು, ಒಟ್ಟಿಗೆ ಇರಬೇಕು ಅನ್ನುವಂಥ ಬಯಕೆ ಇದೆ ಅನ್ನೋದನ್ನು ಕೊನೆಯ ಬಾರಿಲ್ಲ ಹೇಳಿದರು, ಇಂಡೈರೆಕ್ಟ್ಲಿ ಹೇಳಿದರು. ಈಗ ದರ್ಶನ್ ಹೊರಗಡೆ ಬಂದ ಬಳಿಕ ಈ ಸ್ನೇಹ, ಈ ಏನು ಕಟ್ಟಾಗಿತ್ತಲ್ಲ ಸ್ನೇಹ, ಇದು ಸರಿ ಹೋಗುತ್ತೆ ಅನ್ನುವಂತಹ ನಿರೀಕ್ಷೆ ಬಹಳಷ್ಟು ಜನರಲ್ಲಿದ್ದು ಏನಾಗುತ್ತೆ ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದರ್ಶನ್ ಮತ್ತು ಸುದೀಪ್ ಅವರು ಮತ್ತೆ ಒಂದಾಗಬೇಕಾ ಅಥವಾ ಒಂದಾಗಬಾರ್ದಾ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಮುಂದಿನ ದಿನಗಳಲ್ಲಿ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಅವರು ಒಂದೇ ವೇದಿಕೆಯಲ್ಲಿ ಕೈ ಹಿಡಿದು ನಿಲ್ತಾರೆ ಅಥವಾ ನಿಲ್ಲಬೇಕು ಅನ್ನೋದಕ್ಕೆ ನಿಮ್ಮ ಸಹಮತವಿದ್ದರೆ ಈ ಸ್ಟೋರಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.